ಹಾಯ್ ಫ್ರೆಂಡ್ಸ್, ನಾವು ದಿನನಿತ್ಯ ಬಳಸೋ ಜಾರ್ಗಳು ಎಷ್ಟು ಗಲೀಜಾಗಿರುತ್ತೆ, ಏನು ಕತೆ ನೋಡಿ ಇವತ್ತು. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂಪೇರ್ಸ್ಗೆ ಸುಸ್ವಾಗತ. ನೋಡಿ, ಇದು ಒಂದು ಜಾರ್ ಬಂದಿದೆ ರಿಪೇರಿಗೆ ಅಂತ. ಇದು ಕೆಟ್ಟು ಯಾವ ರೀತಿ ಆಗಿದೆ ಅಂದರೆ ಮಸಾಲೆ ಎಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ಇದರಲ್ಲಿ ತುಂಬ ಅಂದರೆ ತುಂಬಾ ಗಲೀಜಾಗಿದೆ. ಮಸಾಲೆ ನೀರೆಲ್ಲ ಬಂದು ಕೆಳಭಾಗದಲ್ಲಿ ಈ ಥರ ಸ್ಟೋರ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ಯಾರೂ ಕ್ಲೀನ್ ಮಾಡ್ಕೊಳ್ಳಲ್ಲ, ಹಾಗೆ ಮಸಾಲೆನ ಅರೆದು ಯೂಸ್ ಮಾಡ್ತಾನೆ ಇರ್ತೀರ. ನೋಡಿ, ಇದರಲ್ಲಿ ಕೆಲವು ಜಾರ್ಗಳಲ್ಲಂತೂ ಹುಳುನೇ ಬಂದ್ಬಿಟ್ಟಿರುತ್ತೆ. ಅಷ್ಟೊಂದು ಗಲೀಜಾಗಿದ್ದರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಸೊ ನೋಡ್ಕೊಳ್ಳಿ, ಇದು ಕೆಳಭಾಗದಲ್ಲಿ ಈ ಥರ ತುಂಬಾ ಗಲೀಜಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಯೂಸ್ ಮಾಡಿ. ಇಲ್ಲಾಂದರೆ ಇದರಿಂದ ಆರೋಗ್ಯ ಕೆಡುವಂಥ ಸಾಧ್ಯತೆಯೂ ಇರುತ್ತೆ. ನೋಡಿ ಎಷ್ಟೊಂದು ಗಲೀಜಾಗಿದೆ. ವಿಡಿಯೋ ಎಷ್ಟಾಗಿರುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ನೋಡಿ, ಇದೊಂದು ಜಾರ್ ಇವತ್ತು ರಿಪೇರಿಗೆ ಅಂತ ಬಂದಿದೆ. ಎಷ್ಟು ಗಲೀಜಾಗಿದೆ ಅಂದರೆ ನೋಡಿ, ಒಳಗಡೆ ಬದಿ ಥರ ಇದೆ. ಇದು ಎಲ್ಲ ಕೆಸರು ಥರ ಕಟ್ಕೊಂಡಿದೆ ಒಳಗಡೆ. ಇಷ್ಟೊಂದು ಕೊಳಕಾಗಿದ್ದರೂ ಕೂಡ ಅವ್ರಿಗೆ ಗೊತ್ತೇ ಆಗಿಲ್ಲ, ಯೂಸ್ ಮಾಡ್ತಾನೇ ಇದ್ದಾರೆ. ತುಂಬ ಅಂದರೆ ತುಂಬ ಗಲೀಜಾಗಿದೆ. ಹಾಗಾಗಿ ಜಾರ್ಗಳನ್ನು ತುಂಬ ನೀಟಾಗಿ ತೊಳೆದು ಯೂಸ್ ಮಾಡಿ, ಇಲ್ಲಾಂದರೆ ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ನೋಡಿ, ಎಷ್ಟು ಒಂದು ಮಸಾಲೆ ಬಂದು ಇಲ್ಲಿ ನಿಂತಿದೆ. ತುಂಬ ಅಂದರೆ ತುಂಬ ಗಲೀಜಾಗಿದೆ ಇದು. ನೋಡಿ, ಅವರು ಆಡಿಸಿರುವಂಥ ಮಸಾಲೆ ಎಲ್ಲ ಬಂದು ಇಲ್ಲಿ ಕೆಳಭಾಗದಲ್ಲಿ ಸ್ಟೋರ್ ಆಗಿದೆ. ಸಾಧ್ಯವಾದಷ್ಟು ಕ್ಲೀನಾಗಿ ಇದನ್ನೆಲ್ಲ ತೊಳೆದು ಯೂಸ್ ಮಾಡಿ. ಯಾಕಂದರೆ ಊಟ ಮಾಡೋ ಪದಾರ್ಥನ ಬಳಸುವಂಥ ಒಂದು ಜಾರ್ಗಳು ಇದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ, ಇಲ್ಲಾಂದರೆ ನೋಡಿ ಇದರಿಂದ ತುಂಬ ಸಮಸ್ಯೆಗಳಾಗುತ್ತೆ. ಇದೊಂದು ಮಾಹಿತಿ ನಿಮಗೆ ಯೂಸ್ಫುಲ್ಲು ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಎಷ್ಟೊಂದು ಗಲೀಜಾಗಿದೆ ಅಂದರೆ ಎಲ್ಲ ತುಂಬ ಗಲೀಜಾಗಿದೆ. ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಬಳಸಿ ಅಂತ ನಾನು ಈ ಒಂದು ಕಿರುಚಿತ್ರದ ಮೂಲಕ ನಿಮಗೆ ಮಾಹಿತಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ರಾ ಎಷ್ಟೊಂದು ಗಲೀಜಾಗಿದೆ ಅಂತ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಗೆಳೆಯರೇ.